ಎಲ್ರಿಗೂ ನಮಸ್ಕಾರ. ಆಗ ಬಾಲನಟ, ನಂತರ ನಾಯಕ ನಟ, ಈಗ ಪೋಷಕ ನಟ ನಿಮ್ಮೆಲ್ಲರ ಟೊಂಬರಕೃಷ್ಣ ಸುರೇಶ್. ಒಂದೆರಡು ಮಾತಾಡ್ತೀನಿ. ಸ್ಟಾರ್ ಸರಿಗಮ 10ನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದಾರೆ. ಅದೇ ಸ್ಟಾರ್ ಸರಿಗಮ ಇದನ್ನು ಆಯೋಜಿಸಿದವರು ವೈಷ್ಣವಿ ಮೇಡಮ್ ಹಾಗೂ ನಮ್ಮ ಚಲನಚಿತ್ರ ನಟರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ನನ್ನ ನೆಚ್ಚಿನ ನಾಯಕ ನಟ ಅಂದರೆ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು. ನಾನು ಅವ್ರ ಜೊತೆ 1978ರಲ್ಲಿ ನನ್ನ ಚಿತ್ರರಂಗದಲ್ಲಿ ನನ್ನ ಪ್ರವೇಶ ಆಯಿತು. ಅದು ಫಸ್ಟ್ ಪಿಕ್ಚರ್ ನಾನು ಟೊಂಬರಕೃಷ್ಣ ಅಂತ ಸಿನಿಮಾ, ಅದು ಇಟ್ಸ್ ಎ ಚಿಲ್ಡ್ರನ್ಸ್ ಫಿಲಮ್. ಮಕ್ಕಳ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಮಾಡಿದೆ, ಕೃಷ್ಣನ್ ಪಾತ್ರ ಮಾಡಿದೆ ಟೊಂಬರಕೃಷ್ಣ ಅಂತ. ಅದೇ ಟೈಮ್ನಲ್ಲಿ ಶಂಕರ್ ನಾಗ್ ಅವರು ಒಂದಾನೊಂದು ಕಾಲದಲ್ಲಿ ಅವ್ರದ್ದು ಸಿನಿಮಾ ಬಂತು. 78ಅಲ್ಲಿ ಶೂಟಿಂಗ್ ಆಗಿ 79ನಲ್ಲಿ ಇಬ್ಬರು ಸಿನಿಮಾನ ರಿಲೀಸ್ ಆಯಿತು. ಸೆಕೆಂಡ್ ಪಿಕ್ಚರ್ ಬಂದಿದ್ದಾರೆ ಸೀತಾರಾಮು. ಶಂಕರ್ ನಾಗ್ ಅವ್ರದ್ದು ಸೆಕೆಂಡ್ ಪಿಕ್ಚರು, ನಂದು ಸೆಕೆಂಡ್ ಪಿಕ್ಚರು. ಸೊ 79ಇಂದ ಅವರು ಬದುಕಿರೋ ಕಾಲದವರೆಗೂ ಅವ್ರ ಜೊತೆ ತುಂಬ ಒಳ್ಳೆ ಒಡನಾಟ ಇತ್ತು ಶಂಕರ್ ನಾಗ್ ಅವ್ರ ಜೊತೆ. ಸೊ ಇವತ್ತು ನಾನು ಏನಾದರೂ ಒಂದು ಆ್ಯಕ್ಟಿವ್ ಆಗಿದ್ದೀನಿ ಅಂದರೆ ಪಾದರಸವಾಗಿ ಶಂಕರ್ ನಾಗ್ ಥರ ಇದ್ದೀನಿ ಅಂದರೆ ಅವರೇ ಸ್ಫೂರ್ತಿ ಅದಕ್ಕೆ. ಬಿಕಾಸ್ ಶಂಕರ್ ನಾಗ್ ಅವರು ಒಂದು ನಿಮಿಷ ಸುಮ್ಮನೆ ಕೂತಾಗಲಿಲ್ಲ. ನಾನೊಬ್ಬ ನಾಯಕ ನಟ, ನಾನೊಬ್ಬ ನಿರ್ದೇಶಕ, ನಾನು ಒಬ್ಬ ನನ್ನ ಅಣ್ಣ ಅನಂತ್ ನಾಗ್ ಅವ್ರ ತಮ್ಮ. ನಾನು ಹಿಂದಿಲೆಲ್ಲ ಒಂದು ರಂಗಭೂಮಿಲೆಲ್ಲ ತುಂಬ ಒಳ್ಳೆ ಹೆಸರು ಮಾಡಿದ್ದೀನಿ. ನ್ಯಾಷನಲ್ ಅವಾರ್ಡ್ ವಿನ್ನರ್ ಅನ್ನೋ ಒಂದು ಕಿಂಚಿತ್ತು ಅವ್ರಿಗೆ ಅಹಂಕಾರ ಇರಲಿಲ್ಲ, ದುರಹಂಕಾರ ಇರಲಿಲ್ಲ ಅವ್ರಿಗೆ. ತುಂಬ ಡೌನ್ ಟು ಅರ್ತ್ ಪರ್ಸನ್ ಅವರು. ಸೊ ನಾನು ಚಿಕ್ಕ ವಯಸ್ಸಿಂದ ಅಂದರೆ ನನಗೆ 10 ವರ್ಷ ವಯಸ್ಸಿದ್ದಾಗಿಂದ ಅವ್ರ ಜೊತೆ ಒಂದು ಒಡನಾಟ ಇತ್ತು. ಸೊ ಅವರು ಕೆಲವು ಇದನ್ನೆಲ್ಲ ನಾನು ಕಿತ್ಕೊಂಡೆ ಅವ್ರನ್ನ. ಸೊ ಹೆಂಗೆ ಅಂದರೆ ಅವರು ಶೂಟಿಂಗೆಲ್ಲ ಹ್ಯಾಕ್ ಮಾಡಬೇಕಾದ್ರೆ ಅವ್ರದ್ದು ಶಾರ್ಟ್ ಇಲ್ಲ ಅಂದರೆ ಅವರು ಒಂದು ಕಡೆ ಕುಂತ್ಕೊಂಡಿದ್ದು ಪೇಪರು ಅಥವಾ ನಾವೆಲ್ಲ ಓದ್ತಾರವರು, ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಮಾಡೋರು. ಸುಮ್ಮನೆ ಅಬ್ಸರ್ವೇಷನ್, ಏನು ಮಾಡ್ತಿದ್ದಾರೆ, ಯಾರು ಏನು ಮಾಡ್ತಿದ್ದಾರೆ ಅನ್ನೋದು ಒಂದು ಅಬ್ಸರ್ವೇಷನ್, ಒಂದು ಗ್ಲಾನ್ಸ್, ಸುಮ್ಮನೆ ಹಿಂಗೆ ನೋಡೋದು. ಮತ್ತು ಅವರು ಬುಕ್ ಓದೋದು, ಆ ಥರದ್ದೆಲ್ಲ ಮಾಡ್ತಿರ್ಬೇಕಾದ್ರೆ ಏನಾಗೋದು, ಕೆಲವೊಮ್ಮೆ ಅಲ್ಲಿ ಕ್ಯಾಮ್ರಾಮ್ಯಾನ್ ಹೇಳೋರು, ಕಟ್ರು ತಗೊಂಡ್ಬರ್ರಪ್ಪ ಅಂದರೆ. ಕಟ್ರಂದರೆ ಈಗ ಲೈಟ್ ಬರ್ತಾ ಇದೆ, ಇದು ತುಂಬ ಹೆವಿ ಲೈಟ್ ಆಯಿತು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕಟ್ಟಿರ್ತಾರೆ, ಹೆವಿ ಲೈಟ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ. ಸೊ ಇವರು ಶಂಕರ್ ನಾಗ್ ಅವರು ವಾಯ್ಸ್ ಅದನ್ನು ಕೇಳಿಕೊಂಡು ಇಲ್ಲೇ ಪಕ್ಕದಲ್ಲಿ ಅವ್ರು ಕುಂತಿರೋ ಕಡೆ ಕಟ್ಟಿರೋದು ಟಕ್ಕಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಕ್ಯಾಮ್ರಾಮ್ಯಾನ್ಗೂ ಅಥವಾ ಲೈಟ್ ಮ್ಯಾನ್ಗೆ ಕೊಡೋದು. ಸೊ ಆ ಥರ ಆ ಮನುಷ್ಯ, ನಾನೊಬ್ಬ ದೊಡ್ಡ ಹೀರೋ, ಆ ಥರದ್ದು ಯಾವುದೋ ಅವ್ರ ಮನಸ್ಸಿನಲ್ಲಿ ಇರ್ತಾ ಇರಲಿಲ್ಲ. ಒಂದ್ಸರಿ ಹೀಗೆ ಆ ಸಿನಿಮಾ ಆದಮೇಲೆ ಇದು ಮೂಗನ ಸೆಡು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಅಂದರೆ ಶಂಕರ್ ನಾಗ್ ಚಿಕ್ಕ ವಯಸ್ಸಿನಲ್ಲಿ ಇರಬೇಕಾದ್ರೆ ನಾನು ಶಂಕರ್ ನಾಗ್ ಚಿಕ್ಕ ವಯಸ್ಸಿನಲ್ಲಿ ನಾನು ಆ್ಯಕ್ಟ್ ಮಾಡಿದೆ. ಒಂದು ದಿವಸ ಇಲ್ಲಿಂದ ನಾವು ಮಾಗಡಿ ಮೇನ್ ರೋಡಲ್ಲಿ ಶಾವಂದುರ್ಗ ಶೂಟಿಂಗ್ ಹೋಗ್ಬೇಕಾಗಿತ್ತು. ನಾನು ಶಂಕರ್ ನಾಗ್ ಇಬ್ಬರೂ ಒಂದೇ ಕಾರ್ನಲ್ಲಿ ಹೋಗ್ತಾ ಇದ್ವಿ. ಆನ್ ದ ವೇ ಒಂದು ಕಡೆ ಸ್ಟಾಪ್ ಮಾಡಿಸಿದ್ದೇನೆ ಗಾಡಿನ. ಇರೋ ಎಷ್ಟು ಮ್ಯಾಗ್ಝಿನ್ಸ್ ಇದೆ, ಎಷ್ಟು ನ್ಯೂಸ್ ಪೇಪರ್ ಇದೆ ಅವತ್ತೊಂದು ಎಲ್ಲ ಪರ್ಚೇಸ್ ಮಾಡಿದ್ರು. ಯಾಕೆ ಪರ್ಚೇಸ್ ಮಾಡಿದ್ರು ಅಂದರೆ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್. ಆ ಟೈಮಲ್ಲಿ ಅವರು ಸ್ವಲ್ಪ ಪಾಲಿಟಿಕ್ಸ್ನೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಲ್ಲ ತುಂಬ ಒಳ್ಳೆ ಒಡನಾಟ ಇತ್ತು. ಹಾಗಾಗಿ ಯಾವ ಪೇಪರ್ನಲ್ಲಿ ಏನು ವಿಷಯ ಇದೆ, ಯಾವ ಪೇಪರ್ನಲ್ಲಿ ಯಾವ ವಿಷಯ ಬಂದಿಲ್ಲ ಅಂದ್ಬಿಟ್ಟು ಎಲ್ಲ ವಿಷಯನೂ ಕಲೆಕ್ಟ್ ಮಾಡುವಂಥ ವ್ಯಕ್ತಿ. ಯಾಕಪ್ಪ ಇವತ್ತು ಶಂಕರ್ ನಾಗ್ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅವ್ರಿಗೆ ಯಾರು ಇಷ್ಟ ಆಗಲ್ಲ. ಈಸ್ ಅನ್ ಅಜಾತ ಶತ್ರು. ಯಾರು ಅವ್ರಿಗೆ ಎನ್ಮಿಸೇ ಇರಲಿಲ್ಲ. ಅವ್ರಿಗೆ ತುಂಬ ಎಲ್ಲರೂ ಇಷ್ಟಪಡೋರು. ಅವರು ಸ್ಟೈಲ್ನಾಗಲಿ, ಅವ್ರ ಮಾತುಕತೆ ಆಗಲಿ, ಅವ್ರ ನಡೆ ನುಡಿ ಆಗಲಿ ಇಷ್ಟಪಡೋರು. ಸೊ ಹೀಗೆ ಸೀತಾರಾಮು ಸಿನಿಮಾ ನಾನು ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದೆ. ಸೇಮ್ ಸಿನಿಮಾ ತೆಲುಗಲ್ಲಿ ರೀಮೇಕ್ ಮಾಡಿದ್ರು, ರೀಮೇಕ್ ನಾಟ್ ಡಬ್ಬಿಂಗ್, ರೀಮೇಕ್ ಮಾಡಿದ್ರು. ಆ ಸಿನಿಮಾಗೆ ಶಂಕರ್ ನಾಗ್ನವ್ರನ್ನ ಹೀರೋ ಆಗಿ ಆಯ್ಕೆ ಮಾಡಿದ್ರು. ನನ್ನನ್ನು ನಾನೇನು ಕ್ಯಾರೆಕ್ಟರ್ ಮಾಡಿದ್ದೆ ಇಲ್ಲಿ ಅದೇ ಕ್ಯಾರೆಕ್ಟರ್ಗೂ ನನಗೂ ಆ್ಯಕ್ಟ್ ಮಾಡೋದು. ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ ಇದು ಶಂಕರ್ ನಾಗ್ ಅವರು ಒಂದು ತೆಲುಗು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ ಅಂತ ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ಗೊತ್ತಿತ್ತಾ ಯಾಕನ ಗೊತ್ತಿತ್ತಾ? ಇಲ್ಲ ಅಲ್ಲ. ಸೀತೆ ರಾಮುಡೈತೆ ಅಂತ ಒಂದು ಸಿನಿಮಾ, ಸಾರ್ಥಿ ಸ್ಟುಡಿಯೋಸ್ ಅಂತ ಅವರು ಹೈದರಾಬಾದ್ನಲ್ಲಿ ದೊಡ್ಡ ಸ್ಟುಡಿಯೋ ಇದೆ, ಫಿಲ್ಮ್ ಸ್ಟುಡಿಯೋ ಇದೆ. ಅವರು ಈಸ್ ಎ ರೆಗ್ಯುಲರ್ ಪ್ರೊಡ್ಯೂಸರ್. ಅವರು ತುಂಬ ಒಳ್ಳೆ ಫೇಮಸ್ ಪ್ರೊಡಕ್ಷನ್ ಹೌಸ್ ಇಟ್ಕೊಂಡಿದ್ರು. ಸೊ ಅವರು ಕನ್ನಡ ಸಿನಿಮಾ ಸೀತಾರಾಮನ್ ನೋಡಿ ಅದರಲ್ಲಿ ನನ್ನನ್ನು ಮತ್ತು ಶಂಕರ್ ನಾಗ್ನ ಇಬ್ಬರಿಗೂ
ತೆಲುಗಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಶಂಕರ್ ನಾಗ್ ಅವ್ರ ಜೊತೆ ಇಲ್ಲಿ ಕನ್ನಡದಲ್ಲಿ ಮಂಜುಳವ್ರು ಆ್ಯಕ್ಟ್ ಮಾಡಿದರು, ಅಲ್ಲಿ ಜಯಸುಧಾ ಅವ್ರು ಆ್ಯಕ್ಟ್ ಮಾಡಿದ್ರು. ಸೊ ಹಾಗಾಗಿ ಶಂಕರ್ ನಾಗ್ ಅವ್ರದ್ದು ಒಂದು ಏನು ನಾನು ಒಂದು ಫಾಲೋ ಮಾಡಬೇಕು, ಅವರಲ್ಲಿರೋ ಒಂದು ಒಳ್ಳೆಯ ಗುಣನ ತಗೋಬೇಕು ಅನ್ನೋ ಉದ್ದೇಶವಾಗಿ ನಾನು ಈ ಮಾತು ಹೇಳಿದೆ. ಯಾಕೆಂದರೆ ಇಲ್ಲಿ ಆಟೋ ರಾಮಣ್ಣ ಇದ್ದಾರಲ್ಲ, ಅವರು ಶಂಕರ್ ನಾಗ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾಗಿರೋದ್ರಿಂದ ಇವತ್ತು ಶಂಕರ್ ನಾಗ್ ಬಗ್ಗೆ ಒಂದೆರಡು ಮಾತಾಡಬೇಕಾಗಿ ಬಂತು. ಸಂಗೀತ. ಸೊ ಇವತ್ತು ಇಲ್ಲಿ ನೀವೆಲ್ಲ ಕಲಾ ಪ್ರೇಮಿಗಳು, ಸಂಗೀತ ಪ್ರೇಮಿಗಳು ಎಲ್ಲ ಇದ್ದೀರಾ ಇಲ್ಲಿ. ಸಂಗೀತ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಸಂಗೀತ ಅಂದರೆ ಇಟ್ಸ್ ಅ ಮೆಡಿಸಿನ್. ಕೆಲವು ಕಾಯಿಲೆಗಳನ್ನ ಔಷಧಿಲಿ ಡಾಕ್ಟ್ರು ಕ್ಯೂರ್ ಮಾಡೋಕೆ ಆಗದೆ ಇರುವಂಥದ್ದನ್ನ ಈ ಸಂಗೀತ ಕ್ಯೂರ್ ಮಾಡಿಬಿಡುತ್ತೆ. ಹೇಗಪ್ಪ ಅಂದರೆ ಇಟ್ಸ್ ಅ ಮೂಡ್ ಸೆಟ್ಟರ್, ಇಟ್ಸ್ ಅ ಟ್ರೆಂಡ್ ಸೆಟ್ಟರ್. ನಾವೊಂದು ಅಣ್ಣ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಾಯಿ ತಂದೆ ಆಗಿರ್ಬೋದು, ಸೊ ಅವ್ರ ಬಗ್ಗೆ ಒಂದು ಯಾವುದಾದ್ರೂ ಒಂದು ಒಳ್ಳೆ ಸಾಂಗ್ ಕೇಳಿದಾಗ ನಮಗೆ ಆ ಮೂಡ್ ತಗೊಂಡೋಗ್ಬಿಡುತ್ತೆ. ತಾಯಿ ಮೇಲೆ ಒಂದು ಹಾಡು ಕೇಳಿದಾಗ ತಾಯಿ ಮೇಲೆ ಹೆಚ್ಚಿನ ಪ್ರೀತಿ ಹುಟ್ಟಿಸುತ್ತೆ ನಮಗೆ. ಸೊ ಹೌದಪ್ಪ, ಈ ಸಾಂಗ್ನಲ್ಲಿ ಈ ಥರ ಮೀನಿಂಗ್ ಇದೆ, ತಾಯಿ ಮೇಲೆ ಇಷ್ಟೊಂದು ಗೌರವ ಕೊಟ್ಟು ಈ ಸಾಂಗ್ನ ಬರೆದರೆ ಈ ಸಾಂಗ್ ಕೇಳ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಆ ಮೂಡ್ ಹೊರಟೋಗ್ತೀವಿ. ನಮ್ಮಲ್ಲಿ ಒಂಚೂರು ಕಡಿಮೆ ಪ್ರೀತಿ ಪ್ರೇಮ ನಮ್ಮ ತಾಯಿಯವರಾಗಲಿ, ನಮ್ಮ ಎತ್ತವ್ರ ಮೇಲಾಗಲಿ, ನಮ್ಮ ಒಡ ಹುಟ್ಟಿದವ್ರ ಮೇಲೆ ಒಂಚೂರು ಪ್ರೀತಿ ಕಡಿಮೆ ಇದ್ರೂ ಅಂಥ ಸಾಂಗ್ಗಳು ಕೇಳಿದಾಗ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಹೊಡೆದಂಗಾಗುತ್ತೆ. ಕಮಾನ್ ಬೇಕಪ್, ಎದೋಳು, ನೀನಲ್ಲ ಇದು ದಿಸ್ ಈಸ್ ದಿಸ್ ಅಂದ್ಬಿಟ್ಟಿದ್ದಾನೆ, ನಮಗೆ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಉಂಟು ಮಾಡುತ್ತೆ. ಸೊ ಹಾಗೇನೆ ಒಂದು ದುಃಖದ ಸಾಂಗ್ ಕೇಳಿದಾಗ ನಾವು ಆ ಸಾಂಗ್ ಕೇಳ್ತಾ ನಮಗೆ ಆಗಿರೋ ನೋವು ತೊಂದರೆಗಳನ್ನೆಲ್ಲ ನಾವು ಮೆಲ್ಕಾಗ್ತೀವಿ. ಹಾಗೆ ಒಂದು ಒಳ್ಳೆ ಸಾಂಗ್ ಕೇಳಿದಾಗ ನಾವು ಫ್ರೆಶ್ ಆಗ್ಬಿಡ್ತೀವಿ ಮೈಂಡಲ್ಲಿ. ಸೊ ಸಂಗೀತ ಇಸ್ ಅ ವೆರಿ ಗುಡ್ ಥಿಂಗ್. ಸೊ ಪ್ರತಿಯೊಬ್ಬರೂ ಸಂಗೀತನ ಕೇಳಬೇಕು, ಹಾಡನ್ನ ಕೇಳಬೇಕು. ಈಗ ಒಬ್ಬ ಒಳ್ಳೆ ನಟ ಇರ್ತಾನೆ, ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಇರ್ತಾನೆ, ಅತ್ಯುತ್ತಮ ಕಲಾವಿದ ಅವನು ಹ್ಯಾಕ್ಟ್ ಮಾಡ್ತಾನೆ. ನೀವೆಲ್ಲ ನೋಡಿರ್ಬೋದು, ಮೂಕಿ ಸಿನಿಮಾ ನೋಡಿರ್ಬೋದು. ಆಗ ಬರೀ ವಾಯ್ಸ್ ಇರ್ತಾರಲ್ಲ, ಮ್ಯೂಸಿಕ್ ಇರ್ತಾರಲ್ಲ, ಮೂಕಿಲೇ ಅವರು ಬರೀ ಆ್ಯಕ್ಷನ್ನಲ್ಲೇ ನಿಮಗೆ ಅವರ ಭಾವನೆಯನ್ನ ನಿಮ್ಗೆ ಹೇಳ್ಬೇಕಾಗಿತ್ತು, ಮತ್ತೆ ನಿಮ್ಮನ್ನ ಎಂಟರ್ಟೈನ್ ಮಾಡಬೇಕಾಗಿತ್ತು. ಅದಾದ್ಮೇಲೆ ಟಾಕಿ ಸಿನಿಮಾ ಬಂತು. ಟಾಕಿ ಸಿನಿಮಾ ಬಂದಾಗ ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್. ಈಗಾದ್ರೆ ನಮಗೆ ಶೂಟಿಂಗ್ ಮಾಡ್ಬಿಡ್ತೀವಿ, ಏನೋ ಒಂದು ಸ್ವಲ್ಪ ತಪ್ಪು ನಡೆದಿದ್ರು ಅದನ್ನ ಡಬ್ಬಿಂಗ್ನಲ್ಲಿ ನಾವು ಸರಿಪಡಿಸ್ಕೊತೀವಿ. ಫಾರ್ ಎಕ್ಸಾಂಪಲ್, ಈಗ ಶೂಟಿಂಗ್ ಮಾಡ್ಬೇಕಾದ್ರೆ ಔಟ್ಸೈಡಲ್ಲಿ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರ್ತವೆ, ಇದು ಹಾರ್ನ್ ಶಬ್ದ ಆಗಲಿ, ವೆಹಿಕಲ್ ಶಬ್ದ ಆಗಲಿ, ಅಥವಾ ಇನ್ನೊಬ್ರು ಯಾರೋ ಅಲ್ಲಿ ಏನೋ ಮಾತಾಡ್ತಿರ್ತಾರೆ, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಡಬ್ಬಿಂಗ್ ಅಂತ ಮಾಡ್ತೀವಿ. ಮೊದಲು ಡಬ್ಬಿಂಗ್ ಇರಲಿಲ್ಲ, ಅವಾಗೆಲ್ಲ ಲೈವ್ ರೆಕಾರ್ಡಿಂಗ್. ಈಗ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಮಾತಾಡ್ಬೇಕಾದ್ರೆ ಕರೆಕ್ಟಾಗಿ ಸ್ಪಷ್ಟವಾಗಿ ಮಾತಾಡಬೇಕಾಗಿತ್ತು, ಸ್ವಚ್ಛವಾಗಿ ಮಾತಾಡಬೇಕಾಗಿತ್ತು, ಕರೆಕ್ಟ್ ಡೈಲಾಗ್ ಹೇಳಬೇಕಾಗಿತ್ತು. ಈಗ ಒಂದು ಡೈಲಾಗ್ ಏನಾದರೂ ನಾವು ಬೇರೆ ರೀತಿ ಏನು ಅನ್ನೋದಕ್ಕೆ ಯಾಕೋ ಅಂದ್ಬಿಟ್ರು ನಾವು ಆ ಡೈಲಾಗ್ನ ಡಬ್ಬಿಂಗ್ನಲ್ಲಿ ನಾವು ಸರಿಪಡಿಸ್ಬಿಡ್ಬೋದು. ಹಾಗೆ ಆವತ್ತಿನ ಕಾಲಕ್ಕೆ ಡಬ್ಬಿಂಗ್ ಮಾಡಬೇಕಾದ್ರೆ ಅಥವಾ ಒಂದು ಸಾಂಗ್ ಆಡಬೇಕಾದ್ರೆ ಅವರೇ ಹಾಡೋರು, ಯಾರು ನಟನೆ ಮಾಡೋರು ಅವರೇ ಹಾಡೋರು ಸಾಂಗ್ನ. ಇವತ್ತು ನಮಗೆ ಪ್ಲೇಬ್ಯಾಕ್ ಸಿಂಗರ್ಸ್ ಇರ್ತಾರೆ, ಗ್ರೇಟ್ ಸಿಂಗರ್ಸ್ ಎಲ್ಲ ಇದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯದಿಂದ ಹಿಡಿದು ಈಗ ರಾಜೇಶ್ ಕೃಷ್ಣನು, ವಿಜಯ್ ಪ್ರಕಾಶ್ ಅವರೆಲ್ಲ ಇದ್ದಾರೆ, ಅವರೆಲ್ಲ ಹಾಡ್ತಾರೆ. ಅವ್ರು ಹಾಡೋದಕ್ಕೆ ನಾವು ಲಿಪ್ ಮೂವ್ಮೆಂಟ್ ಕೊಟ್ಟು ನಾವೇ ಹಾಡೋ ಥರ ಒಂದು ಫೀಲ್ ಕೊಡ್ತೀವಿ. ಆಗ ಹಂಗಿರಲಿಲ್ಲ. ಯಾರು ಕಲಾವಿದ ಆ್ಯಕ್ಟ್ ಮಾಡ್ತಿದ್ದ ಅವನೇ ಹಾಡಬೇಕಾಗಿ ಬರ್ತಿತ್ತು. ಅದ್ರ ಜೊತೆಗೆ ಮ್ಯೂಸಿಕ್ಕು ಇರ್ತಿತ್ತು ಜೊತೆಗೆ. ಅಂದರೆ ಸಿನಿಮಾದಲ್ಲಿ ಅದು ನಮಗೆ ಕಾಣಿಸ್ತಾ ಇರಲಿಲ್ಲ, ಔಟ್ ಆಫ್ ದಿ ಫ್ರೇಮಲ್ಲಿ ಮ್ಯೂಸಿಕ್ನು ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಆ ಕಲಾವಿದನ ಜೊತೆ ಬಾರಿಸೋರು. ಆಯ್ತಾ? ಆಮೇಲೆ ಏನಾಯಿತು, ಸಾಂಗ್ ರೆಕಾರ್ಡಿಂಗ್ ಎಲ್ಲ ಶುರುವಾಯಿತು. ಸಾಂಗ್ ರೆಕಾರ್ಡಿಂಗ್ ಶುರುವಾದಾಗ ಏನಾಯಿತು, ನಾವೆಲ್ಲ ಚೆನ್ನೈಗೆ ಹೋಗ್ತಿದ್ವಿ, ಮಡ್ರಾಸ್ಗೆ. ಸಾಂಗ್ ರೆಕಾರ್ಡ್ ಮಾಡಬೇಕಾದ್ರೆ ಏನಂದರೆ ಸ್ಟಾರ್ಟಿಂಗ್ ಟು ಎಂಡ್ ಒಂದೇ ಟೇಕ್ನಲ್ಲಿ ಒಂದು 4 ನಿಮಿಷ ಸಾಂಗ್ ಇರ್ಬೋದು, 5 ನಿಮಿಷ ಸಾಂಗ್ ಇರ್ಬೋದು, ಅದನ್ನ ಒಂದೇ ಟೇಕ್ನಲ್ಲಿ ನಾವು ಮಾಡಬೇಕಾಗಿತ್ತು. ಈಗ ಒಬ್ಬ ಸಿಂಗರ್ ಆದರೆ ಅವನು ಆ ಪರ್ಟಿಕ್ಯುಲರ್ ಸಾಂಗ್ ಬಿಗಿನಿಂದ ಎಂಡ್ವರೆಗೂ ವಿತೌಟ್ ನಾನ್ ಸ್ಟಾಪು ಮಾಡದೆ ಎಲ್ಲರೂ ಆಡಬೇಕಾಗಿತ್ತು. ಜೊತೆಗೆ ಮ್ಯೂಸಿಕ್ ಜೊತೆಗೆ ರೆಕಾರ್ಡ್ ಮಾಡಬೇಕಾಗಿತ್ತು. ಯಾವಾಗ ಈ ಟೆಕ್ನಾಲಜಿ ಡೆವಲಪ್ ಆಯಿತು, ಟ್ರ್ಯಾಕ್ ಅಂತ ಬಂತು, ಕಂಪ್ಯೂಟರೈಸ್ ಆಯಿತು, ಆಗ ನಾವು ಒಂದೊಂದು ವರ್ಡನ್ನು ನಾವು ರೆಕಾರ್ಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಸಾಂಗ್ನಲ್ಲಿ ಒಂದು ಲಿರಿಕ್, ಒಂದು 4 ಮಿನಿಟ್ಸ್ ಲಿರಿಕ್ ಇದ್ರೆ ಅದನ್ನ ನಾವು 100 ಭಾಗ ಮಾಡ್ಬೋದು, 100 ಭಾಗ ಮಾಡ್ಬೋದಪ್ಪ, 1000 ಭಾಗ ಮಾಡಿದ್ದಾನೆ ಒಂದೊಂದು ಪದನೇ ನಾವು ರೆಕಾರ್ಡ್ ಮಾಡಿ ಇವತ್ತು ಒಂದು ಸಾಂಗ್ನ
ತಯಾರಿ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಮ್ಯೂಸಿಕ್ ಅನ್ನೋದು ಹೆಂಗಾಗಿದೆ ಅಂದರೆ ಕಲಿಯೋಗೆ ತುಂಬ ಈಸಿ ಆಗಿದೆ. ಕೆಳಗೆ ಮ್ಯೂಸಿಕ್ ಇದೆ. ಸೊ ಈ ಒಂದು ಮೊಬೈಲಲ್ಲಿ ಇಡೀ ಜಗತ್ತೇ ನಿಮಗೆ ಮೊಬೈಲಲ್ಲಿ ಇರುತ್ತೆ. ಸೊ ಇಲ್ಲಿ ನೀವು ಯಾವ ಸಾಂಗು ಬೇಕು ಅಂತ ಅಪ್ಲೈ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಆ ಸಾಂಗ್ ಬರೀ ಟ್ರ್ಯಾಕೇ ಸಪ್ರೇಟ್ ಆಗಿ ಬರುತ್ತೆ, ಲಿರಿಕ್ ಇಲ್ಲದೆ ಟ್ರ್ಯಾಕೇ ಸಪ್ರೇಟ್ ಆಗಿ ಬರುತ್ತೆ. ಆಮೇಲೆ ನಿಮಗೆ ಜೊತೆಗೆ ಆ ಲಿರಿಕ್ನ ಪ್ರಿಂಟ್ ಆಗಿ ಬರ್ತಾ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಸಂಗೀತನ ಕಲಿಬೋದು, ಸಂಗೀತ ಒಂದು ಒಳ್ಳೆ ಗೀತೆನ ಹಾಡ್ಬೋದು. ಸೊ ಮ್ಯೂಸಿಕ್ ಈಸ್ ಅನ್ ಅಡಿಕ್ಷನ್, ಅದೊಂಥರ ಡ್ರಗ್ ಇದ್ದಂಗೆ. ಸರ್ ಯಾರು ಏನು ಹೇಳಿದ್ರಿ? ಓಕೆ, ನೋ ಪ್ರಾಬ್ಲಮ್. ಸೊ ಮ್ಯೂಸಿಕ್ ಈಸ್ ಎ ಅಡಿಕ್ಷನ್. ಒಂದು ಸರಿ ನೀವೇನಾದರೂ ಕೆರಕಿ ಸಾಂಗ್ ಆಡೋಕ್ಕೆ ಶುರು ಮಾಡಿಬಿಟ್ರೆ 1 ಸರಿ 2 ಸರಿ 3 ಸರಿ ಆದಮೇಲೆ ಅದು ನಿಮ್ಮನ್ನು ಬಿಡಲ್ಲ. ಅದು ಆಡೋಣ ಹೊಸ ಹಾಡಾಡೋಣ, ಆ ಥರದ ರಾಗ ಆಡೋಣ, ಈ ರಾಗ ಆಡೋಣ ಅಂತ ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಇವತ್ತು ಸಂಗೀತ ನೀವು ನಿಮ್ಮ ಮನೋರಂಜನೆಗೋಸ್ಕರ, ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಬೇರೆ ಯಾರು ಓದಿದ್ರೂ ನೀವೊಂದು ಸುಮ್ಮನೆ ಮನೇಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಒಂದು ಹಾಡು ಹೇಳ್ತಿದ್ರೆ ನಿಮಗೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ನಿಮಗೆ ಒಂದು ಸ್ಫೂರ್ತಿ ಸಿಗುತ್ತೆ. ನಿಮಗೆ ನಾನು ಬಿಡಪ್ಪ ಈ ಸಾಂಗ್ನ SP ಬಾಲಸುಬ್ರಹ್ಮಣ್ಯ ಮಾಡಿರೋದನ್ನ ನಾನು ಹಾಡಿದೆ, ಇನ್ನೂ ಬೆಟ್ರಾಗಿ ಹೋಗೋಣ ಅಂತ ಹಾಡ್ತಾ ರಾಗ ಹೇಳ್ತಾ ರೋಗ ಅಂತಾರಲ್ಲ, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಎಲ್ಲನೂ ಈಸಿ ಆಗುತ್ತೆ, ಒಳ್ಳೇದಾಗುತ್ತೆ. ಸೊ ಈ ರೀತಿ ಟೆಕ್ನಾಲಜಿ ಇರೋದ್ರಿಂದ ಇವತ್ತು ಏನು ಬೇಕಾದರೂ ಮಾನವ ಸಾಧಿಸ್ಬೋದು, ಸಾಧಿಸ್ತಾನೆ ಅಂತ ಇದೆ. ಯಾಕೆಂದರೆ ಎಲ್ಲನೂ ಮಾನವನೇ ಮಾಡಿರೋದಲ್ವಾ. ಸೊ ಹಾಗೆ ಯಾವುದೇ ಆದ್ರೂ ನಾವು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲದನ್ನು ಉಪಯೋಗಿಸ್ಕೋಬೇಕು ಅಂತ ನನ್ನ ಒಂದು ಭಾವನೆ. ಸೊ ನಾನೇನು ಅಂದಿದ್ದೀನಿ, ನನಗೆ ಅನಿಸಿರೋದನ್ನ ನನ್ನ ಮನದಾಳದ ಮಾತನ್ನು ನಿಮಗೆಲ್ಲ ಹೊರಗಡೆ ತಂದೆ. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಬೇಕು. ಸೊ ಈ ಕಾರ್ಯಕ್ರಮನ ಇವರು 10 ವರ್ಷದಿಂದ ನಡೆಸ್ತಾ ಇದ್ದಾರೆ. ಸೊ ಇನ್ನೂ 100 ವರ್ಷ ನಡೆಸಲಿ ಅಂತ ನಾನು ಹಾರೈಸ್ತೀನಿ. ಇದೇ ರೀತಿ ಹೊಸ ಪ್ರತಿಭೆಗೆ, ಹೊಸ ಗಾಯಕರಿಗೆ ಅವ್ರ ಅವಕಾಶ ಕೊಟ್ಟು, ಅವ್ರಿಗೆ ಹಾಡೋಕ್ಕೆ ಅವಕಾಶ ಕೊಟ್ಟು ಅವ್ರನ್ನ ಎಂಕರೇಜ್ ಮಾಡಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಿ. ರಮಣ್ಣ ಅವರೇ, ವೈಷ್ಣವಿ ಮೇಡಮ್ ಚೇತನ, ವೆರಿ ಗುಡ್. ಅದೇನೆ ಅದು ಹೆಂಗೆ ಹೇಳ್ತಿದ್ದೀನಲ್ಲ, ಸ್ಟಾರ್ಟಿಂಗು ಒಂದು ಏನಂದರೆ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಎಲ್ಲವರಲ್ಲೂ ಅಷ್ಟೇ. ಒಂದ್ಸರಿ ನೀವು ಸ್ಟಾರ್ಟ್ ಮಾಡ್ಬಿಟ್ಟು ಹೋದರೆ ಹೈವೇನಲ್ಲಿ ಗೇರೇ ಚೇಂಜ್ ಮಾಡೋಂಗಿಲ್ಲ, ಟಾಪ್ ಗೇರಲ್ಲಿ ಹೋಗ್ತಾನೆ ಇರೋದಷ್ಟೇ. ಹಾಗಾಗುತ್ತೆ ಮೇಡಮ್, ತಾವೂ ಅಷ್ಟೇ ಒಂದು ಈ ಥರದ್ದೆಲ್ಲ ಕಾರ್ಯಕ್ರಮ ಮಾಡಿ ನೀವು ಎಂಕರೇಜ್ ಮಾಡ್ತಾ ಇದ್ದೀರಾ ಸಿಂಗರ್ಸ್ಗಳಿಗೆ. ದೇವರು ಒಳ್ಳೇದು ಮಾಡಲಿ ನಿಮಗೆ. ಸೊ ಈಗ ನಾನೇ ಬರೆದಿರೋ ಒಂದು ಸಾಂಗ್ ಆಡ್ತೀನಿ, ಅದು ವಿತೌಟ್ ಮ್ಯೂಸಿಕ್. ಅದು ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೆ ಗೊತ್ತಿಲ್ಲ. ಆಮೇಲೆ ನನಗೆ ದಯವಿಟ್ಟು ನೀವು ಹೇಳಬೇಕು ವೆದರ್ ಇಟ್ ಇಸ್ ಗುಡ್ ಆರ್ ರಾಂಗ್ ಆರ್ ಬ್ಯಾಡ್ ಅಂತ. ಓಕೆ, ರೋಷ ದ್ವೇಷ ಏಕೆ ನಮಗೆ, ಜಗವು ಶಾಂತಿ ಬಯಸುವಾಗ, ರೋಷ ದ್ವೇಷ ಏಕೆ ನಮಗೆ, ಜಗವು ಶಾಂತಿ ಬಯಸುವಾಗ, ಒಂದಾಗಿ ನೀವು ಬಾಡುವ ನೀತಿಯ ಮರೆತಿರಿ ಏಕೆ, ಕೋಪದಿಂದ ಏನನ್ನು ಸಾಧಿಸಲಾರಿರಿ ಜೋಕೆ, ಪ್ರೀತಿಯಿಂದ ಜಗವನ್ನೇ ಗೆಲ್ಲಬಹುದು ಗೊತ್ತೇ, ನ್ಯಾಯ ನೀತಿಯ ಹಾದಿಯಲ್ಲಿ ಸತ್ಯಮೇವ ಜಯತೆ, ಇದೆಂದು ನೀವು ಅರಿತು ಬಾಳಿ ಮಾನವರಾಗಿ ಒಳ್ಳೆಯದನ್ನು ಸಾಧಿಸಿ, ಚರಿತ್ರೆಯ ಪುಟದಲ್ಲಿ ನಿಮ್ಮೆಸರ ಬೆಳಗಿಸಿ, ಮಣ್ಣಿನ ಋಣವಾ ಈ ರೀತಿ ತೀರಿಸಿ, ರೋಷ ದ್ವೇಷ ಏಕೆ ನಮಗೆ, ಜಗವು ಶಾಂತಿ ಬಯಸುವಾಗ, ಜನನ ಮರಣ ಬಲ್ಲವರ್ಯಾರು, ನಡುವಿನ ಬದುಕು ತಿಳಿದವರ್ಯಾರು, ತಿರುಗುವ ಜೀವನ ಚಕ್ರವನ್ನು
ವಿಧಿಯು ನಡೆಸುವನು. ಆತನ ಆಜ್ಞೆಯ ಮೀರಿದರೆ ಜೀವನ ಪಯಣವು ಕಷ್ಟವು. ಕರ್ತವ್ಯವ ಮರೆತು ನೀ ತೂಕಡಿಸಿದರೆ ಕಾಲವು ನಿನಗೆ ಕಾಯದು. ಓಡುತ್ತಲೇ ಇರುವುದು ಉಸಿರಾಡುವ ದೇಹಕ್ಕೆ ಆಯುಷು ಮುಗಿದು ಮಣ್ಣಲ್ಲಿ ಬೆರೆಯುವುದು. ಇದೆಂದು ನೀನು ಅರಿತು ಬಾಳು, ಮಾನವನಾಗಿ ಒಳ್ಳೆಯದನ್ನು ಸಾಧಿಸು. ಚರಿತ್ರೆಯ ಪುಟದಲ್ಲಿ ನಿಮ್ಮ ಹೆಸರ ಬೆಳಗಿಸು. ಮಣ್ಣಿನ ಋಣವಾ ಈ ರೀತಿ ತೀರಿಸು. ರೋಷ ದ್ವೇಷ ಏಕೆ ನಮಗೆ, ಜಗವು ಶಾಂತಿ ಬಯಸುವಾಗ. ರಾಜ ಮಹಾರಾಜರು ಎಲ್ಲ ಮಣ್ಣಾದರು, ಸಿರಿ ಸಂಪತ್ತೆಲ್ಲವನು ಇಲ್ಲೇ ಬಿಟ್ಟೋದರು. ಸಿರಿ ಸಂಪತ್ತು ಐಶ್ವರ್ಯವು ನಿಶ್ವರ ಶೂನ್ಯವು. ನೀ ಮಾಡುವ ಒಳ್ಳೆಯ ಕೆಲಸಗಳೇ ಅಳಿಯದ ಶಾಶ್ವತವು. ಇದೆಂದು ನೀವು ಅರಿತು ಬಾಳಿ, ಮಾನವರಾಗಿ ಒಳ್ಳೆಯದನ್ನು ಸಾಧಿಸಿ. ಚರಿತ್ರೆಯ ಪುಟದಲ್ಲಿ ನಿಮ್ಮ ಹೆಸರ ಬೆಳಗಿಸಿ. ಮಣ್ಣಿನ ಋಣವಾ ಈ ರೀತಿ ತೀರಿಸಿ, ಈ ರೀತಿ ತೀರಿಸಿ. ರೋಷ ದ್ವೇಷ ಹೇಗೆ ನಮಗೆ ನಿಮಗೆ, ಜಗವು ಶಾಂತಿ ಬಯಸುವಾಗ ಈಗ ಇವಾಗ. ವಾಯ್ಸ್ ಚೆನ್ನಾಗಿರ್ಲಿಲ್ಲ, ಬೇಜಾರು ಮಾಡ್ಕೊಂಡ್ಬಿಡಿ, ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಲಿರಿಕ್ಸ್ ಹೇಗಿತ್ತು? ಲಿರಿಕ್ಸ್ ಥ್ಯಾಂಕ್ ಯು. ಒನ್ ಡೇ ಇದನ್ನ ಸಾಂಗ್ ನಾನು ಯಾವ್ದಾರ ಸಿನಿಮಾದಲ್ಲಿ ಹಾಕ್ತೀನಿ ಅಥವಾ ಒಂದು ಆಲ್ಬಮ್ ಸಾಂಗ್ ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ನಾನೊಬ್ಬ ಸಣ್ಣ ಕಲಾವಿದ, ನಿಮ್ಮ ಪ್ರೋತ್ಸಾಹ ಇದ್ರೆ ದೊಡ್ಡ ಕಲಾವಿದ ಆಗ್ತೀನಿ ಅಂತ ಒಂದು 2 ಮಾತು ಮುಗಿಸ್ತಾ, ಈ ಸ್ಟಾರ್ ಸರಿಗಮ ಕಾರ್ಯಕ್ರಮನ ಏನು ಆಯೋಜಿಸ್ತಾ ಇದ್ದಾರೆ ಅವ್ರು ಒಳ್ಳೇದಾಗಲಿ. ಅವರು ಮುಂದಕ್ಕೂ ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡಿ ಒಳ್ಳೆ ಪ್ರತಿಭೆಗಳಿಗೆ ಎಂಕರೇಜ್ ಮಾಡಲಿ ಅಂತ ನಾನು ಅವ್ರಿಗೆ ಬೆಸ್ಟ್ ವಿಶೇಷ ಹೇಳ್ತಾ ಇದ್ದೀನಿ. ವೈಷ್ಣವಿ ಜಾನ ಮೇಡಮ್ ಕೊರಕೆಯ ಸೂಪರ್ ಸ್ಟಾರ್ ಅಂತ ವೈಷ್ಣವಿ ಮೇಡಮು. ದೇವ್ರು ಒಳ್ಳೇದು ಮಾಡಿ ನಿಮಗೆ, ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಎಸ್. ಈ ಸಾಂಗ್ ನಾನು ಮಾಡಿರೋದು ತುಂಬಾ ಕೃಷ್ಣ ಪಿಕ್ಚರ್. ಯಾರು ಹಾಕಿದ್ದು ಸರ್? ಥ್ಯಾಂಕ್ ಯು ಸರ್. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಥ್ಯಾಂಕ್ ಯು ವೆರಿ ಮಚ್. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ದಿನ ಬಂದು ನೋಡಿ, ಹಿರಿಯ ಕಲಾವಿದರು, ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿ ತೆಲುಗಿನಲ್ಲಿ ಕೂಡ ಹೆಸರು ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವರು ಬಹಳಷ್ಟು ಶಂಕರ್ ನಾಗ್ ಅವರ ಪರಿಚಯವನ್ನು ಮತ್ತೊಮ್ಮೆ ಮಾಡಿ ನಮಗೆ ಶಂಕರ್ ನಾಗ್ ಅವರ ನೆನಪು ಮಾಡಿದ್ದಾರೆ. ಧನ್ಯವಾದಗಳು ಸರ್, ತುಂಬ ಅಭಿನಂದನೆಗಳು ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಸರ್, ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಗಾಯಕಿಯರಂತ ಕೆಲವರಿಗೆ ನಿಮ್ಮ ವತಿಯಿಂದ ಸನ್ಮಾನಿಸಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಮೋನಿಶಾ ಇವರು ಅತ್ಯುತ್ತಮವಾದ ಗಾಯಕಿ, ಹವ್ಯಾಸಿ ಗಾಯಕಿ. ಈ ದಿನ ಸ್ಟಾರ್ ಸರಿಗಮ ತಂಡದ 10ನೇ ವರ್ಷದ ವಾರ್ಷಿಕೋತ್ಸವ ಈ ಸಮಾರಂಭದಲ್ಲಿ ಬಂದು ತಮ್ಮ ಮಧುರವಾದ ಕಂಠಸಿರಿಯಲ್ಲಿ ಹಾಡಿ ನಮ್ಮೆಲ್ಲರನ್ನ ರಂಜಿಸಲಾಗಿ ಈ ಒಂದು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಹಾಗೆ ಬನ್ನಿ ಮೇಡಮ್, ಶಿಲ್ಪಾ ಅವರು ಹೆಸರಾಂತ ಗಾಯಕಿ, ಹವ್ಯಾಸಿ ಗಾಯಕಿ, ಸಾಕಷ್ಟು ಗೀತೆಗಳನ್ನು ಹಾಡಿ ಹೆಸರು ಮಾಡಿರುವಂಥವರು. ಅವರು ಕೂಡ ನಮ್ಮ ಮುಖ್ಯ ಅತಿಥಿಗಳಾದಂಥ ಸುರೇಶ್ ಕುಮಾರ್ ಅವರ ಅಮೃತ ಹಸ್ತದಿಂದ ಒಂದು ಕಿರುಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದೇವೆ. ಹಾಗೆ ಡ್ಯಾನ್ಸಿಂಗ್ ಸ್ಟಾರ್ ಹಾಗೂ ಸೂಪರ್ ಸಿಂಗಿಂಗ್ ಸ್ಟಾರ್ ಅಂತೇಳಿ ಹೆಸರಾದಂಥವರು ನಮ್ಮ ಆನಂದ್ರವರು. ಅವರು ಕೂಡ ಸುರೇಶ್ ಕುಮಾರ್ ಅವರಿಂದ ಅವರ ಅಮೃತ ಹಸ್ತದಿಂದ ಒಂದು ನೆನಪಿನ ಕಾಣಿಕೆಯನ್ನು ಕೊಟ್ಟು ಗೌರವ ಸನ್ಮಾನ. ತುಂಬಾ ಕೃಷ್ಣ ಅಂತ ತಾಪು ವೆಂಕಟರಾಮ್ ಅವ್ರು ಬರ್ತಿದ್ದು ನಾವಲ್ಲು, ಅದು ಬನದಿ ಬಿರಿದ ಕುಸುಮ ಅಂತ ಅದು ನಾವಲ್ಲು. ಆ್ಯಕ್ಚುಲಿ ಸಿನಿಮಾದಲ್ಲಿ ಏನಂದರೆ ನಾವಲಲ್ಲಿ ಅರ್ಧ ನಾವಲ್ವರೆಗೂ ಹುಡುಗ ಆಗಿರ್ತಾನೆ, ಅದಾದಮೇಲೆ ಅವನು ದೊಡ್ಡವನಾಗಿರ್ತಾನೆ.
ಸೊ ಅದು ಬಂದು ದೊಂಬರ ಅಂದರೆ ದೊಂಬರಾಟ ಆಡ್ತಾರೆ ಗೊತ್ತಾ, ಸರ್ಕಸ್ ರೋಡಲ್ಲೆಲ್ಲ ಸರ್ಕಸ್ ಎಲ್ಲ ಆಡ್ತಾರಲ್ಲ, ಅದ್ರ ಮೇಲೆ ಸಬ್ಜೆಕ್ಟ್ ಅದು. ಸೊ ನಮ್ಮ HMK ಮೂರ್ತಿ ಅವರು ಏನು ಮಾಡಿದ್ರು, ಫಿಲಮ್ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು, ಈ ಸಿನಿಮಾ ಟೋಟಲ್ ಆಗಿ ನಾವು ಬಾಲಕನಿ ಇಟ್ಕೊಂಡು ಮಾಡಿಬಿಡೋಣ, ಫುಲ್ ಪಿಕ್ಚರ್ ಇವನೇ ಇರಲಿ, ಇವನೇ ಹೀರೋ ಆಗಿ ಮಾಡೋಣ ಅಂದ್ಬಿಟ್ಟು ಒಂದು ಪೇಪರಲ್ಲಿ ಹ್ಯಾಡ್ ಹಾಕಿದ್ರು, ಹಿಂಗೆ ಬಾಲನಟರು ಬೇಕಾಗಿದ್ದಾರೆ ಅಂತ. ಸುಮಾರು ಒಂದು 1000 ಜನ ಹುಡುಗರು ಬಂದಿದ್ರು. ಅದರಲ್ಲಿ ನಮ್ಮ ಕುಮಾರ್ ಗೋವಿಂದ್ ಗೊತ್ತಿರ್ಬೇಕಲ್ಲ ನಿಮಗೆ, ನಾಯಕ ನಟರು, ಅವರು ಬಂದಿದ್ರು. ಮತ್ತು ಉಮೇಶ್ ಪನ್ಕರ್ ಈಗ ಫಿಲಮ್ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ. ಸುಮಾರು ಕಲಾವಿದರೆಲ್ಲ ಬಂದಿದ್ರು. ಸೊ ಆಗ ಇಂಟರ್ವ್ಯೂನಲ್ಲಿ ಮಾಡ್ತಾ ಅದನ್ನು ಫಿಲ್ಟರ್ ಮಾಡಿ ಒಂದು 50 ಜನಕ್ಕೆ ಫಿಲ್ಟರ್ ಆಯಿತು. ಫಿಲ್ಟರ್ ಆದಮೇಲೆ ಚಿಕ್ಕ ಹುಡುಗ ನಾನು, ಅವಾಗ 10 ವರ್ಷ ನನಗೆ. ಈಗ ಮಾತು ಹೇಳ್ತೀನಿ, ಯಾರು ಬೇಜಾರು ಮಾಡ್ಕೊಂಬಾರ್ದು ನೀವು. ಸೊ ಎಲ್ಲರದ್ದು ಒಬ್ಬರದ್ದು ಕರೆದಾಗ ಈಗೇನು ನಾವು ಅಡಿಷನ್ ಅಂತ ಏನು ಹೇಳ್ತೀವಿ, ಆಗಿನ ಕಾಲಕ್ಕೆ ಒಂದು ಇಂಟರ್ವ್ಯೂ ಥರ ಇತ್ತು, ಇಂಟರ್ವ್ಯೂ ಮಾಡ್ತಿದ್ರು. ಇಲ್ಲಿ ಪರವಾಗಿಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ. ಅವಾಗ ಎಲ್ಲರೂ ಸರ್ದಿ ಆಯಿತು, ನನ್ನ ಸರ್ದಿ ಬಂತು. ಸೊ ನೀವು ಆ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ, ನಾನು ಅವಾಗ ಫುಲ್ ಹೇರ್ಸ್ನ ಹಿಂಗೆ ಬಿಟ್ಟಿರುವೆ ಸೈಡ್ಗೆ, ಅಂದರೆ ನಾನು ಅರ್ಧ ಕಣ್ಣು ಮುಚ್ಕೊಂಡ್ಬಿಟ್ಟಿರೋದು. ನಾನು ಯಾರ ಹತ್ರ ಮಾತಾಡ್ಬೇಕಾದ್ರೆ ನನ್ಕೊಂಡು ಮಾತಾಡಿವಿ, ಆ ಥರದ್ದೆಲ್ಲ ಆಗೋದು. ಅಲ್ಲಿ ನಮ್ಮ ಹಿರಿಯ ಸಾಹಿತಿ ಕರೀಂ ಖಾನ್ ಗೊತ್ತಿರ್ಬೇಕು ನಿಮಗೆ. ಅವರು ತುಂಬ ಹಳೆಯ ಸಾಂಗ್ಸ್ಗಳು, ಡಾಕ್ಟರ್ ರಾಜ್ಕುಮಾರ್ ಸಾಂಗ್ಸ್ ಎಲ್ಲ ಬರೆದಿದ್ದಾರೆ. ಅವರೇ ನಮ್ಮ ನಂಬರಕೃಷ್ಣ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಭಾಷಣೆ ಬರೆದವರು. ಸೊ ನಾನು ಪ್ಯಾಂಟು ಶರ್ಟ್ ಹಾಕೊಂಡಿದ್ದೆ. ಥ್ಯಾಂಕ್ ಯು. ನೋಡಿ ಇದ್ದಾರೆ ಕರೀಂ ಖಾನ್. ನಾವು ಅವ್ರನ್ನ ಯಾವತ್ತು ಅಪ್ಪಾಜಿ ಅಂತಲೇ ಕರೀತಾ ಇದ್ದು. ಸೊ ಅವರು ಮುಸ್ಲಿಂ, ಅವ್ರು ಮುಸ್ಲಿಂ ಅಲ್ಲ, ಅವ್ರು ಹಿಂದೂನೇ. ಅವ್ರ ಮನೆಗೆ ಹೋಗ್ಬಿಟ್ರೆ ನಾವು, ಮನೆ ಅಂದರೆ ರೂಮು, ಅಲ್ಲಿ ಹೋದ್ರೆ ಎಷ್ಟು ದೇವರುಗಳಿದ್ದಾರೆ ನಮ್ಮ ಹಿಂದೂ ದೇವರುಗಳು, ಅಷ್ಟು ಫೋಟೋನು ಅವರು ರೂಮ್ನಲ್ಲಿ ಹಾಕೊಂಡಿರೋರು. ಸೊ ನಾವು ಯಾವಾಗ ಸಿಕ್ಕಿದ್ರು ಕಾಲಕ್ಕೆ ಬಿದ್ದು ನಾನು ಅವ್ರಿಗೆ ನಮಸ್ಕಾರ ಮಾಡಿವೆ, ಅಪ್ಪಾಜಿ ಅಂತಲೇ ಕರೆಯುವೆ. ಸೊ ತುಂಬ ಗ್ರೇಟ್ ವ್ಯಕ್ತಿ ಅವರು. ಸೊ ಅವರಿಂದ ನಾನಿವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಅವರು ಒನ್ ಆಫ್ ದಿ ಮೇನ್ ಮೂಲ ಕಾರಣ ನಾನೊಬ್ಬ ಕಲಾವಿದ ಆಗಲಿಕ್ಕೆ. ಸೊ ಆ ಸಿನಿಮಾದಲ್ಲಿ ಇಂಟರ್ವ್ಯೂ ಆದಾಗ ನನ್ನ ಸರದಿ ಬಂತು. ನಾನು ಹೋದಾಗ ಅವರು ಕೇಳಿದ್ರು, ಏನು ಮಾಡ್ತೀಯಪ್ಪ, ಏನೇನು ಆ್ಯಕ್ಟಿಂಗ್ ಬರುತ್ತೆ ಏನು ಅಂದರೆ. ನಾನು ಅವಾಗ ಸತ್ಯ ಹರಿಶ್ಚಂದ್ರ ನಾಟಕದಲ್ಲಿ ಲೋಹಿತ್ ಅಶ್ವಿನ್ ಪಾರ್ಟ್ ಮಾಡಿದ್ದೆ. ಅಂದರೆ ಸತ್ಯ ಹರಿಶ್ಚಂದ್ರ ಮಗನ ಪಾರ್ಟ್ ಮಾಡಿದ್ದೆ. ಅದರಲ್ಲಿ ಕೆಲವು ಡೈಲಾಗು ಸಾಂಗ್ಸ್ಗಳೆಲ್ಲ ಇತ್ತು, ಅದನ್ನೆಲ್ಲ ಆ್ಯಕ್ಟ್ ಮಾಡಿ ತೋರಿಸ್ದೆ. ಮತ್ತು ಡ್ಯಾನ್ಸ್ ಎಲ್ಲ ಮಾಡಿದೆ, ಕರಾಟೆ ಪೋಸಸ್ಗಳೆಲ್ಲ ಕೊಟ್ಟೆ, ಎಲ್ಲ ಮಾಡಿದೆ. ಸೊ ಹಾಗೇನಾಯಿತು, ಅವರು ಆ ಸಿನಿಮಾದಲ್ಲಿ ಮೇಯ್ನು ಇವನೇ ಹೀರೋ. ಎಲ್ಲ ಜಿಮ್ನಾಸ್ಟಿಕ್ಸ್ ಎಲ್ಲ ಮಾಡಬೇಕು, ಕರಾಟೆ ಮಾಡಬೇಕು, ಪ್ರತಿಯೊಂದು. ಆ ಸಿನಿಮಾದಲ್ಲಿ ನಮ್ಮ ಮನೇಲಿ ಝೂ ಇಟ್ಕೊಂಡ್ಬಿಟ್ಟಿರ್ತೀನಿ. ಝೂ ಯಾವುದೇ ಪ್ರಾಣಿ ಎಲ್ಲೇ ಸಿಕ್ಕಿದ್ರು ಇಟ್ಕೊಂಡ್ಬಿಡೋದು ಅದನ್ನು. ಹಾಗೆ ಆ ಪಿಕ್ಚರ್ ಓಪನಿಂಗ್ನಲ್ಲಿ ಈಗ ನೀವು ಸಾಂಗ್ ಕೇಳಿದ್ರಿ, ಅವನ್ನು ಹಿಡಿದೆ, ಈ ಕಾಡಿಗೆ ನಾನೇ ರಾಜಕುಮಾರ್ ಅಂತ. ಆ ಸಾಂಗ್ನಲ್ಲಿ ಏನಂದರೆ, ಫಸ್ಟ್ ಓಪನಿಂಗ್ ಪಿಕ್ಚರ್ನಲ್ಲಿ ಕಾಡಲ್ಲಿ ಒಂದು ಹಾವನ್ನ ಹಿಡ್ಬಿಡ್ತೀನಿ. ನಾವು ನಾಗರಾವನ್ನ ಹಿಡಿದ್ಬಿಟ್ಟು ಮೈ ಮೇಲೆಲ್ಲ ಸುತ್ಕೊಂಡು ಪ್ರತಿಯೊಂದು ಇದರಲ್ಲೂ ಆ ಹಾವನ್ನ ಇಟ್ಕೊಂಡು ನಾನು ಆ ಸಾಂಗ್ ಆಡ್ತೀನಿ. ಹಾಗಾಗಿ ನಮ್ಮ ಮನೆಯಲ್ಲಿ ಉಡ ಇರುತ್ತೆ, ಬೆಕ್ಕಿರುತ್ತೆ, ನಾಯಿ ಇರುತ್ತೆ. ಆಮೇಲೆ ಆ ಸಿನಿಮಾದಲ್ಲಿ ಆನೆ ಜೊತೆ ನಂದು ತುಂಬ ಸೀನ್ಸ್ಗಳಿದ್ದಾವೆ. ಆನೆ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ನಾವು ಶೂಟಿಂಗಿಗೆ ರೂಮ್ನಿಂದ ನಾವು ಲೊಕೇಶನ್ ಹೋಗ್ಬೇಕಾದ್ರೆ ಎಲ್ಲರೂ ಅಂಬಾಸಿಡರ್ ಕಾರಲ್ಲಿ ಹೋದರೆ ನಾನು ಡೈಲಿ ಆನೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದೆ. ಸೊ ಅದೇ ನನ್ನ ಕಂಪ್ಯಾನಿಯನ್ ಆಗಿಬಿಟ್ಟಿತ್ತು. ಸೊ ನನ್ನ ಸರದಿ ಬಂತು, ಅವರೆಲ್ಲ ಆಯಿತು, ಹುಡುಗ ಪರವಾಗಿಲ್ಲ ಟ್ಯಾಲೆಂಟ್ ಆಗಿದ್ದಾನೆ, ಅವನ ಬಾಡಿ ಹೇಗಿದೆ ನೋಡೋಣ ಅಂದ್ಬಿಟ್ಟಿದ್ದಾನೆ. ಶರ್ಟ್ ಬಿಚ್ಚು ಅಂದರು. ನಾನು ಶರ್ಟ್ ಬಿಚ್ಚಿದೆ. ಆಮೇಲೆ ಆ ಕಡೆ ತಿರುಗು, ಈ ಕಡೆ ತಿರುಗು, ಈ ಮಾಡೆಲ್ಗಳು ಎಲ್ಲ ತಿರ್ಸಿ ನೋಡ್ತಾರಲ್ಲ, ಹಂಗೆ ತಿರುಗು ಎಲ್ಲ ಹೇಳಿದ್ರು, ಮಾಡಿದೆ. ಆಮೇಲೆ ಪ್ಯಾಂಟ್ ಬಿಚ್ಚಪ್ಪ ಅಂದರು. ಸರ್ ಪ್ಯಾಂಟ್ ಬಿಚ್ಚಿದೆ. ಆ ಕಡೆ ಹೋಗು, ಹಂಗೋಗು, ಹಿಂಗೋಗಿ ಎಲ್ಲ ಮಾಡಿ ಬಂದರು. ನೆಕ್ಸ್ಟ್ ಇನ್ನೇನಾದರೂ ಹೇಳ್ಬೋದು ಅಂದ್ಕೊಂಡೆ, ಯಾರು ಏನೂ ಮಾತಾಡಲಿಲ್ಲ. ಅವಾಗ ನಾನೇ ಕೇಳಿದೆ, ಸರ್ ಚಡ್ಡಿ ಬಿಚ್ಚಿಬಿಡಲ ಅಂದೆ. ಎಲ್ಲರೂ ಒಬ್ಬೊಬ್ರು ಮಕ ನೋಡ್ಕೊಂಡ್ರು. ಏನಪ್ಪ ಈ ಹುಡುಗ ಈ ಥರ ಮಾತಾಡ್ತಾನಲ್ಲ. ಅವಾಗ ಶಾಲು ನಮ್ಮ ಕರೀಂ ಖಾನ್ ಅಪ್ಪಾಜಿಯವರು ಬಿಚ್ಚು ಅಂದರು. ನಾನು ಬಿಚ್ಚಿಬಿಟ್ಟು ನೇಕಡಾಗಿ ನಿಂತ್ಕೊಂಡ್ಬಿಟ್ಟೆ ಅವ್ರ ಮುಂದೆ. ಹಂಗೆ ನಾನು ಮಾಡಿದ್ದಕ್ಕೆ ಇಮ್ಮಿಡಿಯೇಟು ನೀನು ಸೆಲೆಕ್ಟೆಡ್ ಹೋಗು ಅಂದ್ಬಿಟ್ರು. ಇಮ್ಮಿಡಿಯೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರು. ಯಾಕೆಂದರೆ ಈ ಹುಡುಗ ಏನು ಹೇಳಿದ್ರು ಮಾಡ್ತಾನೆ, ಯಾವುದಕ್ಕೂ ಎದುರಲ್ಲ, ಯಾವುದಕ್ಕೂ ಅಂಜಲ್ಲ, ಮತ್ತು ನಾಚಿಕೆನೂ ಇಲ್ಲ, ಬೋಲ್ಡ್ ಆಗಿದ್ದಾನೆ ಹುಡುಗ. ನಾವು ಏನು ಹೇಳ್ಬೇಕು, ಏನು ಬೇಕಾದ್ರೂ ಹೇಳಿ ಇವ್ನು ಕೇಳಿ ನಾವು ಆ್ಯಕ್ಟ್ ಮಾಡಿಸ್ಬೋದು ಅಂದ್ಬಿಟ್ಟು ನನ್ನನ್ನು ಒಂದು ಕಾರಣಕ್ಕೆ ಅಲ್ಲಿ ನನಗಿಂತ ಒಳ್ಳೆಯವರು, ನನಗಿಂತ ಚೆನ್ನಾಗಿರೋರು, ನನಗಿಂತ ಶ್ರೀಮಂತರೆಲ್ಲ ಬಂದಿದ್ರು ಆಡಿಷನ್ಗೆ. ಬಟ್ ಅವ್ರು ಯಾರನ್ನೂ ಸೆಲೆಕ್ಟ್ ಮಾಡಲಿಲ್ಲ, ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಆಮೇಲೆ 6 ತಿಂಗಳು ನನಗೆ ಜಯನಗರದಲ್ಲಿ ಗಣೇಶ್ ಮಾರುತಿ ವ್ಯಾಯಾಮ ಶಾಲಾ ಅಂತ ಒಂದಿದೆ, ಅಲ್ಲಿ ಅವ್ರು ನನಗೆ ಟ್ರೈನಿಂಗ್ ಕೊಟ್ಟರು. ಜಿಮ್ನಾಸ್ಟಿಕ್ಸು, ಕತ್ತಿ ವರ್ಷೆ, ದೊಣ್ಣೆ ವರ್ಷೆ, ಆಮೇಲೆ ಈ ರೌಂಡ್ ಬಾಲ್ ಮೇಲೆ ನಡೆಯೋದು, ಆ ಥರದ್ದೆಲ್ಲ ನನಗೆ ಟ್ರೈನಿಂಗ್ ಕೊಟ್ಟು ನನಗೆ ಇವತ್ತೊಂದು ದಿನ ನಾನೇನಾದರೂ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಮಾಡ್ತೀನಿ, ಒಳ್ಳೆ ಆ್ಯಕ್ಟ್ ಮಾಡ್ತೀನಿ ಅಂದರೆ
ಅದು ಬಿಕಾಸ್ ಆಫ್ ದೊಂಬರಕೃಷ್ಣ. ಸೊ ತುಂಬ ತಲೆ ತಿನ್ಬಿಟ್ಟೆ ಅನ್ಸುತ್ತೆ ಎಲ್ರಿಗೂ. ದಯವಿಟ್ಟು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬೇಕು ಅಂತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಾರ್ ಅವ್ರ ಸಾಧನೆಗೆ ನಿಜ ಹೇಳ್ಬೇಕಾದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಇವ್ರ ಅಭಿಮಾನಿ. ಸ್ನೇಹಿತರ ಸಹ ಚಿತ್ರ ಗಂಗಾವತಿಯಲ್ಲಿ ನೋಡಿದ್ದೆ. ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ. ಅಂಬರೀಷ್ ವಿಷ್ಣುವರ್ಧನ್ ಆಕ್ಟಿಂಗಿನ ನಿಮ್ಮ ಆಕ್ಟಿಂಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಸಾರ್ ಇಷ್ಟೊತ್ತು ಮಾತಾಡಿ ತುಂಬ ಧನ್ಯವಾದಗಳು.